ಇನ್ನು ಬೆಳಗಾವಿ ಮಹಾರಾಷ್ಟ್ರ ಮತ್ತು ಆ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದ್ದು ಈ ಸಂಘರ್ಷವನ್ನು ಶಮನಗೊಳಿಸೋದಕ್ಕಾಗಿ ಎರಡೂ ರಾಜ್ಯಗಳಿಂದ ಕೂಡ ಭಾರಿ ಕಸರತ್ತು ನಡೀತಾ ಇದೆ. ಮಾರ್ಷಲ್ಗಳ ಭದ್ರತೆಯಲ್ಲಿ ಬಸ್ ಓಡಿಸೋದಕ್ಕೆ ಪ್ಲಾನಿಂಗ್ ನಡೀತಾ ಇದೆ. ಮಹಾ ಸರ್ಕಾರದ ಜೊತೆ ಚರ್ಚೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ. ಉಭಯ ರಾಜ್ಯಗಳ ನಡುವೆ ಬಸ್ ಸಂಚಾರ ನಡೆಸೋದು ಹೇಗೆ, ಇದೇ ಬಹಳ ದೊಡ್ಡ ಈಗ ಚಾಲೆಂಜ್ ಆಗಿದೆ. ಕಸರತ್ತು ನಡೆಸ್ತಾ ಇದ್ದಾರೆ. ಬಸ್ನಲ್ಲಿ ಮಾರ್ಷಲ್ ಹಾಕೋದಕ್ಕೆ ಸಿಎಂ ಫಡ್ನವೀಸ್ ಚಿಂತನೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಎರಡೂ ಕಡೆಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಬಸ್ಗಳಿಗೆ ಮೊದಲಿಗೆ ಆರಂಭದಲ್ಲಿ ಈ ರೀತಿ ಕರ್ನಾಟಕದ ಬಸ್ಗಳು ಹೋದಂತಹ ಸಂದರ್ಭದಲ್ಲಿ ಕಂಡಕ್ಟರ್ಗಳ ಮೇಲೆ ಹಲ್ಲೆ ಆಯಿತು. ಜೊತೆಗೆ ಅಲ್ಲಿ ಕಪ್ಪು ಮಸಿ ಬಳಿದು ಕನ್ನಡದ ನೇಮ್ ಪ್ಲೇಟ್ಗಳಿಗೂ ಕೂಡ ಅಲ್ಲಿ ಮಸಿ ಬೆಳೆದದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈಗ ಬಸ್ ಸಂಚಾರ ಪುನರಾರಂಭಕ್ಕೆ ಉಭಯ ಸರ್ಕಾರಗಳು ಸರ್ಕಸ್ ನಡೆಸ್ತಾ ಇವೆ. ಒಂದು ಕಡೆ ನಮ್ಮ ಬಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಿಲ್ಲ. 509 ಶೆಡ್ಯೂಲ್ಸ್ ಇರುತ್ತೆ ಪ್ರತಿದಿನ. ಮಹಾರಾಷ್ಟ್ರದವ್ರದ್ದು ಒಂದು 130 ಏನೋ ಬರುತ್ತಷ್ಟೇ. ನಮ್ಮದು 509 ನಮ್ಮದು. ಅವ್ರದ್ದೊಂದು 130 140 ಇದೆ ಅಷ್ಟೇ. ಈಗ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಜನ ಆ ಕಡೆಯಿಂದ ಈ ಕಡೆ ಬರಬೇಕು, ನಮ್ಮವರು ಆ ಕಡೆ ಹೋಗಬೇಕು. ಅಲ್ಲಿ ಮಹಾರಾಷ್ಟ್ರ DGP ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಮತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ನನ್ನ ಎದುರಲ್ಲೇ ಫೋನ್ ಮಾಡಿದ್ರು. ಅಲ್ಲಿಗೆ ಚೀಫ್ ಸೆಕ್ರೆಟರಿಗೂ ಮಾತಾಡಿ ನಮ್ಮ ಬಸ್ಸಸ್ಗೆ ಅವರು ಪ್ರೊಟೆಕ್ಷನ್ ಕೊಡಬೇಕು, ಅವ್ರ ಬಸ್ಸಸ್ಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಆಮೇಲೆ ಇದ್ರ ಬಗ್ಗೆ ಏನಾದರೂ ಅನ್ಯಾಯ ಇನ್ನೊಂದು ಆಗಿದ್ದರೆ ಪ್ರೊಟೆಸ್ಟ್ ಮಾಡಿಕೊಳ್ಳಿ. ಆದರೆ ಬಸ್ಸುಗಳ ಮೇಲೆ ಕಲ್ಲೆಸೆಯೋದಾಗಲಿ, ಬಸ್ಸುಗಳು ಬಣ್ಣ ಬಳಿಯೋದಾಗಲಿ ನಾವಾಗಲಿ ಅವರಾಗಲಿ ಯಾರೂ ಕೂಡ ಮಾಡೋಕ್ಕೆ ಹೋಗಬಾರ್ದು.